ನೀನ್ ಸೋಲ್ತೀಯ ಅಂತ ಗೊತ್ತಿದ್ರು ಆಟ ಮರ್ಸಕ್ ನೋಡ್ಬೇಡ. ಉತ್ತರನ್ ಪೌರುಷ ಒಲೆ ಮುಂದೆ ಅಂದ ಹಾಗೆ ನನ್ ಮುಂದೆ ನಿನ್ ಗಾದೆ ಆಟ ನಡೆಯೋದಿಲ್ಲ. ಸೋತೆ ಅಂತ ಒಪ್ಕೋ. ಆಯ್ತು ಹೇಳಿ. ನಾನು ಸ್ಟಾಪ್ ಅಂದಿದ ತಕ್ಷಣ ನೀನು ಮಾತಾಡೋದನ್ನ ನಿಲ್ಸ್ಬೇಕು. ಸುಮ್ಮನೆ ಒಟ ಒಟ ಅಂತ ಮಾತಾಡೋ ಹಾಗಿಲ್ಲ. ಅಯ್ಯೋ 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 ಮೇಡಮ್, ಮಾತೇ ಬಂದ್ಬೇಡ ನನಗೆ. ನೀವು ಮಾತೇ ಆಡ್ಬೇಡ ಅಂತ ಹೇಳಿದ್ರೆ ಹೆಂಗೆ ಮೇಡಮ್? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನು ಸ್ಟಾಪ್ ಅಂದಿದ ತಕ್ಷಣ ನೀನ್ ಮಾತಾಡೋದನ್ನ ನಿಲ್ಸ್ಬೇಕು ಅಷ್ಟೇ. ಆಯ್ತು ಬನ್ನಿ. ಇನ್ನ ಎಷ್ಟು ದೂರ ಹೋಗ್ಬೇಕು? ಇಲ್ಲೇ ಮೇಡಮ್, నేను ಬಂದ್ಬಿಡ್ತು. ಇಲ್ಲಿ ಸುತ್ತಮುತ್ತ ಯಾವ ಊರು ಕಾಣಿಸ್ತಾ ಇಲ್ವಲ್ಲ? ಓಹೋ ಹೌದು, ಯಾವ್ದು ಊರೇ ಇಲ್ಲ ಇಲ್ಲಿ. ಅಂದ್ರೆ ನಿನ್ಗೆ ದಾರಿ ಬಗ್ಗೆ ಗೊತ್ತಿಲ್ಲದೆ ನನ್ನ ಸುಮ್ಮನೆ ಹಾಗೆ ಕರ್ಕೊಂಡ್ ಬಂದ್ಯಾ? ಹೌದು ಮೇಡಮ್, ನನಗೆ ಈ ಊರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಒಂದ್ ಹುಡುಗಿನ ಹೀಗೆ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಿದ್ಯಲ್ಲ, ನಿನ್ಗೇನು ಅನ್ಸೋದಿಲ್ವಾ? ಮೇಡಮ್ ಅದು ನೀನ್ ಮಾತಾಡೋ ಹಾಗಿಲ್ಲ. ನಿನಗೆಲ್ಲ ಗೊತ್ತು ಅಂತ ನೀನು ನಂಬ್ಕೊಂಡು ನಾನ್ ಬಂದಲ್ಲ. ನನಗ್ ಬುದ್ಧಿ ಇಲ್ಲ, ನಂದೇ ತಪ್ಪು. ನಾನು ಒಬ್ಬಳೇ ಹೋಗ್ತೀನಿ. ಅಲ್ಲ ಮೇಡಮ್, ಮಾತಾಡ್ಬೇಡ ಅಂತ ಹೇಳಿದೀನಿ ತಾನೆ. ಏನಾ ಆ ಹುಡುಗನ ವಿಷಯ ಏನಾದರೂ ಗೊತ್ತಾಯ್ತಾ? ಇನ್ನ ಸಿಕ್ಕಿಲ್ಲ ಬಾಸ್. ಈ ಸರಿ ಮಿಸ್ ಆಗಕ್ ಸಾಧ್ಯನೇ ಇಲ್ಲ. ನಮ್ ಕಡೆಯವರು ಅವ್ನ ಕಾರ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಅವ್ನ ಕಾರ್ ಎತ್ಕೊಂಡು ಹೋಗಕ್ ಬಂದಾಗ ಸಿಕ್ಕಾಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ಅವ್ನು ನನಗೆ ಮಿಸ್ ಆಗಬಾರ್ದು. ಅವ್ನು ಬೇಕೇ ಬೇಕು, ಯಾಕೆಂದ್ರೆ ಅವ್ನು ತುಂಬಾ ಇಂಪಾರ್ಟೆಂಟ್. ಅಲ್ಲ ಬಾಸ್, ನೀವ್ ಯಾವತ್ತೂ ಇಷ್ಟೊಂದು ಟೆನ್ಷನ್ ಆಗಿರೋದು ನೋಡೇ ಇಲ್ಲ. ಆ ಹುಡುಗ ನಿಮ್ಗೆ ಅಷ್ಟೊಂದು ಕಾಟ ಕೊಡ್ತಾ ಇದ್ದಾನ. ನಮ್ ಹುಡುಗರ್ಗೆ ಹೇಳಿ ಅವನ್ನ ಎತ್ತಿಸ್ಬಿಡಣ. ಹೇ, ಹಾಗೆಲ್ಲ ಏನು ಬೇಡ. ಒಂದು ಕೆಲಸ ಮಾಡು, ಏನಾದರೂ ಮಾಡಿ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಗಿ ಮಾಡು. ಉಳಿದಿದ್ದು ನಾನು ನೋಡ್ಕೋತೀನಿ. ಆಸ್ಪತ್ರೆನಾ? ಯಾಕೆ ಬಾಸ್? ಇಂಜೆಕ್ಷನ್ ಕೊಟ್ಟು ಏನಾದರೂ ಸಾಯಿಸ್ಬಿಡ್ತೀರಾ? ಯಾಕಷ್ಟೊಂದು ರಿಸ್ಕು? ನಾವೇ ಅವನನ್ನು ಸಾಯಿಸ್ತೀವಿ. ಜಗಿ, ಈ ವಿಚಾರದಲ್ಲಿ ನೀವೆಲ್ಲರೂ ತುಂಬಾ ಕೇರ್ಫುಲ್ ಆಗಿರಬೇಕು. ಅವನು ನನಗೆ ಸಾಯೋದು ಮುಖ್ಯ ಅಲ್ಲ, ನಾನು ಅವನ್ನ ಸಾಯಿಸೋದು ಮುಖ್ಯ ಅಲ್ಲ. ಅವನಿಂದ ನನಗೆ ಒಂದು ಸತ್ಯ ಗೊತ್ತಾಗಬೇಕು. ಆ ಸತ್ಯ ಗೊತ್ತಾಗಬೇಕು ಅಂದರೆ ನೀವು ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು. ನೀವು ಅಷ್ಟು ಮಾಡಿ ಆಮೇಲೆ ನಾನು ಆಟ ಶುರು ಮಾಡ್ತೀನಿ. ಆ ಆಟ ಏನು ಅಂತ ನಿನಗೆ ಗೊತ್ತಾಗತ್ತೆ ಆಮೇಲೆ. ತ್ರಿಶೂಲ್, ಇನ್ನು ನನ್ನ ಕೈಲಿ ಆಗೋದಿಲ್ಲ. ನನ್ಗೆ ತುಂಬಾ ಸುಸ್ತಾಯ್ತು. ನನ್ಗೊಂದು ಹೆಜ್ಜೆನೂ ನಡೆಯಕ್ಕಾಗಲ್ಲ. ತ್ರಿಶೂಲ್, ನನಗೆ ಸುಸ್ತಾಯ್ತು ಅಂತ ಹೇಳ್ತಿದ್ರು ಹಾಗೆ ಹೋಗ್ತಿದ್ಯಲ್ಲ. ಒಂದು ಹುಡುಗಿ ಅನ್ನೋ ಕರುಣೆ ಬೇಡವಾ ನಿನಗೆ? ಓ ಓ ಓ ಓಲ್ಡೆ 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 ಮೇಡಮ್, ನನಗೆ ಸ್ಟಾಪ್ ಅಂದ್ಬಿಟ್ಟು ಮಾತಾಡಬೇಡ ಅಂತ ಹೇಳಿದ್ ನೀವೇ. ಇವಾಗ ನೀವೇ ನನಗೆ ಕರುಣೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹೆಂಗ್ ಮೇಡಮ್ ಇದು? ಸರಿ ಮಾತಾಡು. ಇಷ್ಟು ಕತ್ಲೆ ಆಗಿದೆ ನೋಡು. ಫೋನಲ್ಲಿ ಬೇರೆ ಚಾರ್ಜ್ ಮುಗ್ದು ಹೋಗ್ತಾ ಇದೆ. ಏನ್ ಮಾಡೋದೀಗ? ನನಗೂ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಮೇಡಮ್. ಇಲ್ಲೇನಾದ್ರೂ ಊರಿರ್ಬೋದು ಅಂತ ಕರ್ಕೊಂಬಂದೆ, ಆದರೆ ಇಲ್ಲೆಲ್ಲ ಊರೇ ಇಲ್ಲ. ಇಲ್ಲ, ಲೈಫಲ್ಲಿ ಇನ್ನೊಂದ್ಸತಿ ನಿನ್ ಜೊತೆ ಬರೋದಿಲ್ಲ ನಾನು. ಅಯ್ಯೋ ಮೇಡಮ್, ಹಾಗೆಲ್ಲ ಹೇಳ್ಬೇಡಿ ಮೇಡಮ್, ಮನ್ಸಿಗೆ ತುಂಬ ನೋವಾಗುತ್ತೆ. ಇವಾಗೇನು, ನಿಮಗೆ ಮಲ್ಕೊಳ್ಳೋದಕ್ಕೆ ಒಂದು ಮನೆ ಬೇಕು ಅಷ್ಟೇ ತಾನೇ? ಇರಿ. ಮೇಡಮ್, ಮನೆ ಸಿಕ್ತು. ಮನೆನಾ? ಎಲ್ಲಿ? ಮೇಡಮ್, ಅಲ್ಲಿ ನೋಡಿ, ಒಳ್ಳೆ ಅರಮನೆ ಅರಮನೆ ಇದ್ದಂಗಿದೆ. ಬನ್ನಿ ಹೋಗೋಣ. ಆ ಗುಡಿಸ್ಲಾ? ನಾನಲ್ಲಿ ಬರೋದಿಲ್ಲ. ಮೇಡಮ್ ಮೇಡಮ್ ಮೇಡಮ್, ಹಿಂಗಂದ್ರೆ ಹೆಂಗ್ ಮೇಡಮ್? ಇದಾದ್ರೂ ಸಿಕ್ಕಿದೆ, ಇಲ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿ 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 ಮಲ್ಕೋಬೇಕಾಗತ್ತೆ. ಮಲ್ಕೋತೀರಾ ಇಲ್ಲಿ? ಬನ್ನಿ ಮೇಡಮ್, ಬನ್ನಿ. ನಿನ್ ಜೊತೆ ಇದ್ರೆ ಇನ್ನು ಏನೇನು ಅನ್ಭವಿಸ್ಬೇಕು. ಸ್ವಲ್ಪ ಲೈಟ್ ಬಿಡಿ. ಓಹೋ, ಫಸ್ಟ್ ಫ್ಲೋರು ಸಖತ್ತಾಗಿದೆ. ಸೇಫ್ಟಿಗೆ ನೋಡಿ ಬಂದೋಬಸ್ತ ಕಟ್ಬಿಟ್ಟಿದ್ದಾರೆ. ಹಾಸಿಗೆ, ಓ ಸ್ಪ್ರಿಂಗ್ ಎಫೆಕ್ಟು, ಕುಷನ್ನು ಚೆನ್ನಾಗಿದೆ, ಮೆತ್ತಗಿರುತ್ತೆ. ಬನ್ನಿ ನಾನು ಇಲ್ಲಿ ಹತ್ತೀನಿ. ವಾ, ಸ್ಟೇರ್ ಕೇಸ್ ಆ ಕಡೆ ಕಟ್ಬಿಟ್ಟಿದ್ದಾರೆ.
ವಾಸ್ತು ಅನ್ಸತ್ತೆ. ಬನ್ನಿ ಬಕ್ಕೊಂಡು ಹೋಗೋಣ. ಆಗತ್ತಾ ಮೇಡಮ್ ಬಗ್ಗಕ್ಕೆ? ಬನ್ನಿ ಮೇಡಮ್, ಬನ್ನಿ ಬನ್ನಿ ಬನ್ನಿ. ತಲೆ 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 ಹುಷಾರು. ಜೀವನದಲ್ಲಿ ತಗ್ಗಿ ಬಗ್ಗಿ ನಡಿಬೇಕು, ಅದೇ ಇದ್ರ ಸಂಕೇತ. ನಮ್ಮ ಅರಮನೆಗೆ ಇದೆ ಝೂಮ್ ಲೈಟು. ಮೇಡಮ್, ಸೇಫ್ಟಿಗಿರ್ಲಿ ಅಂತ ತಿನ್ನೋದಕ್ಕೆ ಒಂದು ಸ್ವಲ್ಪ ತಂದಿದ್ದೀನಿ, ಬ್ಯಾಗಲ್ಲಿದೆ. ಊಟಕ್ಕೆ ಏನಾದ್ರು ಸಿಗತ್ತಾ ಅಂತ ನೋಡ್ಕೊಂಡ್ ಬರ್ತೀನಿ. ನೀವು ಇಲ್ಲೇ ಇರಿ ಮೇಡಮ್, 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ. ಅಕ್ಕ ನೋಡಿದ್ಯಾ ನಿನ್ ಮಗ ಹೇಗ್ ಬೈದ ಅಂತ ನೋಡಿದ್ಯಾ? ನನಗೆ ಈ ಮನೇಲಿ 1 ನಿಮಿಷ ಇರೋದಕ್ಕೂ ಮನ್ಸಾಗ್ತಾ ಇಲ್ಲ. ನಾನು ಈಗಿಂದೀಗ್ಲೇ ಹೊರಡ್ತೀನಕ್ಕ, ಹೊರಡ್ತೀನಿ. ಅಕ್ಕ ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ತಡಿಬೇಡ. ಇವತ್ತು ಯಾವುದೇ ಕಾರಣಕ್ಕೂ ತಡಿಲೇಬೇಡ ನೀನು. ನಾನು ಹೋಗ್ತೀನಕ್ಕ, ನಾನು ಹೋಗ್ತೀನಿ. ಗೊತ್ತಕ್ಕ ನಿನ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ನನಗೆ ಗೊತ್ತು. ನೀನ್ ಹೇಳ್ದೆ ಇದ್ರು ನನ್ನ ಕರುಳು ಹೇಳ್ತಾ ಇದೆ. ಬೇಜಾರು ಮಾಡ್ಕೋಬೇಡಕ್ಕ, ನೀನು ಬೇಜಾರು ಮಾಡ್ಕೊಳ್ಳೇಬೇಡ. ನಿನಗೋಸ್ಕರ ನಾನು ಹೋಗೋದನ್ನ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೆ. ಅಕ್ಕ ನನಗೆ ನೀನ್ ಮುಖ್ಯ ನನಗೆ. ಅಲ್ಲಕ್ಕ ನಾನು ಹೋಗಲ್ಲ ಅಂದ್ಮೇಲೆ ಏನು ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಕಣೋ, ಶಿವಾನಿ ತ್ರಿವಿಕ್ರಮ್ಗೆ ಹುಷಾರಿಲ್ಲ ಅಂತ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೇನೋ ಸರಿ, ಆದ್ರೆ ಒಂದ್ಸಲನೂ ಅವನ್ನ ನೋಡಕ್ ಬಂದಿಲ್ವಲ್ಲ. ಹೆಂಡ್ತಿಗೆ ಗಂಡನೇ ದೇವ್ರು ಅಂತಾರೆ, ಆದ್ರೂ ಅವನ್ನ ನೋಡಕ್ಕೆ ಬಂದಿಲ್ಲ ಅಂದ್ರೆ ಹೇಗೋ? ಏನಕ್ಕ ಹೀಗೆ ಹೇಳ್ತಾ ಇದೀಯಾ? ಮತ್ತಿನೇನೋ, ಶಿವಾನಿ ಮನೆಗೆ ಬರ್ದೇ ಇರೋದು ನನ್ಗೇನೋ ಸರಿ ಕಾಣಿಸ್ತಿಲ್ಲ. ಅವ್ರಿಬ್ಬರಿಗೂ ಏನೋ ತೊಂದರೆ ಆಗ್ತಾ ಇದೆ. ಶಾಸ್ತ್ರಿಗಳಿಗೆ ಇಬ್ಬರದು ಜಾತಕ ತೋರ್ಸೋಣ ಅಂದ್ರೆ ತ್ರಿವಿಕ್ರಮ್ ಕೋಪ ಮಾಡ್ಕೋತಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಅಕ್ಕ, ನೀನು ಟಿಪಿಕಲ್ ಅತ್ತೆ ತರ ಯೋಚನೆ ಮಾಡ್ತಾ ಇದೀಯಾ. ಹಳಿಮಯ್ಯನು ಶಿವಾನಿ ಇವತ್ತಿನ ಕಾಲದವರು ಫೋನಲ್ಲೇ ಎಲ್ಲ ವಿಚಾರಿಸ್ಕೊಂಡ್ಬಿಟ್ಟಿರ್ತಾರೆ. ಕಾಲ ಬದಲಾಗಿದೆ ಅಕ್ಕ, ದಡ್ಡಿ ನೀನು ಬದಲಾಗ್ಬೇಕಷ್ಟೇ. ಅದೇನೇ ಆಗ್ಲಿ ಗೋವಿಂದ, ಹೆಂಡತಿ ಆಗೋಳು ಮನೆಗೆ ನೇರವಾಗಿ ಬಂದು ವಿಚಾರಿಸಿದ್ರೇನೆ ಶೋಭೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಸ್ಲೋ ಆಗಿ ಮಾತಾಡು. ಆ ದೂರ್ವಾಸ ಬನ್ನಿ ನಿನ್ನ ಮಗ ಕೇಳಿಸ್ಕೊಂಡ್ರೆ ರಂಪ ರಾಮಾಯಣ ಮಾಡಿ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಮೊದಲೇ ಮೂಗಿನ ಮೇಲೆ ಕೋಪ ಅವನಿಗೆ. ಅಕ್ಕ ಶಿವಾನಿ ದೇವಸ್ಥಾನಕ್ಕೆ ಹೋಗೋದೇ ಒಳ್ಳೇದು ಅನ್ಕೊಂಡು ನಾವು ಸುಮ್ಮನೆ ಇದ್ಬಿಡೋಣ, ಸರಿನಾ? ಸೇವಂತಿಗೆ ಚಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಮೇಡಮ್ ನೋಡಿ ಮೇಡಮ್, ನೀವೆಂತ ಅದೃಷ್ಟವಂತೆ ಅಂತ ಯಾರಿಗುಂಟು ಯಾರಿಗಿಲ್ಲ. ಕಾಡು ಕೋಳಿ ಮೊಟ್ಟೆಗಳು ತಂದಿದ್ದೀನಿ, ತೊಳಿತೀನಿ. ಬೇಡ ಬೇಡ ಅಂದ್ರೆ ಉಪವಾಸ ಇರಬೇಕಾಗತ್ತೆ. ಏನ್ ಮೇಡಮ್ ನೀವು, ನಾನು ತಂದಿರೋ ತಿಂಡಿನೂ ತಿಂದಿಲ್ಲ, ಇವಾಗ ನೋಡಿದ್ರೆ ಮೊಟ್ಟೆನೂ ಬೇಡ ಅಂತಿದ್ದೀರಾ? ತಗೊಳ್ಳಿ ಮೇಡಮ್ ಪ್ಲೀಸ್. ಬೇಡ ಅಂದೆ ತಾನೆ. ಕೋಪ ಮಾಡ್ಕೊಂಡ್ರೆ ನಿಮಗೆ ಲಾಸು. ಇದೆಲ್ಲ ಇಟ್ರಿ ತಿಂತೀನಿ. ನನಗೊಂದು 2 ನಿಮಿಷ ಕೆಲಸ ಇದೆ, ಹೋಗಿ ಬರ್ತೀನಿ.
ಮಧ್ಯರಾತ್ರಿಲಿ ಗದ್ದೆ ಬಯಲಲ್ಲಿ ಒಂದು ಗುಡಿಸಲು ನಿಂತಿದೆ, ಒಂಟಿ ಹೆಣ್ಣು ಕುಂತಿದೆ. ಏನ್ ಮೇಡಮ್ ಇದು? ಹಸ್ವಿಲ್ಲ ಹಸ್ವಿಲ್ಲ ಅನ್ಬಿಟ್ಟು ನನಗೂ ಉಳಿಸ್ದಂಗೆ ಎಲ್ಲ ನೀವು ಒಬ್ಬರೇ ತಿನ್ಬಿಟ್ಟಿದ್ದೀರಾ. ಏನ್ ಮೇಡಮ್, ನೀವು ಹೇಳಿದ್ದು ಸುಳ್ಳ? ಇರ್ಲಿ ಬಿಡಿ, ಹಂಗೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ಇಷ್ಟ ಆಗ್ತಾ ಇದ್ದೀನಿ. ಫಸ್ಟು ನಾನು ತಂದು ತಿಂಡಿ ತಿಂದ್ರಿ, ನೆಕ್ಸ್ಟು ನಾನೇ ಇಷ್ಟ ಆಗ್ತೀನಿ. ಇರ್ಲಿ ಪರವಾಗಿಲ್ಲ. ಏನಿದೆಲ್ಲ? ಏನ್ ಮಾಡ್ತಿದ್ಯಾ? ಮೇಡಮ್, ಇದು ಪೊರ್ಕೆ ಚಪ್ಪಲಿ, ದೆವ್ವ ಬರ್ದೇ ಇರ್ಲಿ ಅಂತ. ಇದು ಸೊಪ್ಪು. ಸೊಪ್ಪು ಯಾಕೆ? ಸೊಪ್ಪು ನಿಮ್ ಫ್ರೆಂಡ್ ಬರ್ದೇ ಇರ್ಲಿ ಅಂತ. ನನ್ ಫ್ರೆಂಡಾ? ಯಾರು? ಅದೇ ಬುಸ್ ನಾಗಪ್ಪ. ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಎಲ್ಲ ಕಡೆ ಬಂದ್ಬಿಡುತ್ತಲ್ಲ ಮೇಡಮ್, ಅದಕ್ಕೆ ಬರ್ದೇ ಇರ್ಲಿ ಅಂತ ಈ ಸೊಪ್ಪಿನ ಅರೇಂಜ್ಮೆಂಟು. ಈ ಸೊಪ್ಪು ಹಾಕಿದ್ರೆ ಹಾವು ಬರಲ್ವಾ? ಚಾನ್ಸೇ ಇಲ್ಲ ಮೇಡಮ್. ಈ ಸೊಪ್ಪಿನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಇದ್ರ ಸ್ಪೆಷಾಲಿಟಿನೇ ಬೇರೆ. ಇದ್ರ ಸ್ಮೆಲ್ಗೆ ಹಾವು ಹಂಗೆ ಓಡೋಗ್ಬಿಡುತ್ತೆ, ಗೊತ್ತಾ? ಹಾವು ಬಂದ್ರೇನು? ಅದೇನು ಮಾಡಲ್ಲ ಮೇಡಮ್. ಕಚ್ಚತ್ತೆ, ಸುಮ್ಮನೆ ಇರಿ ಮೇಡಮ್. ನಿನಗೆ ಹಾವು ಕಂಡ್ರೆ ಅಷ್ಟೊಂದು ಭಯನಾ? ನನಗ? ಮೇಡಮ್, ನಿಮಗ್ ಭಯ ಆಗದೆ ಇರ್ಲಿ ಅಂತ ಇಷ್ಟೆಲ್ಲ ಮಾಡ್ತಾ ಇರೋದು. ಆಮೇಲೆ ನೀವು ಹಾವನ್ನ ನೋಡೋದು, ಭಯ ಪಡೋದು, ಹತ್ತು ಕರೆದು, ಇದೆಲ್ಲ ಸುಮ್ಮನೆ ಬೇಡ ಅಂತ. ನಾಗಿಣಿಗೆ ಹಾವಿನ ಭಯನಾ? ದಡ್ಡ, ನಾನು ನಿಜವಾಗ್ಲೂ ಹಾವೇ ಕಣೋ. ಏನ್ ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಓಹ್, ಹಾವು ಬಂದ್ರೆ ಅಂತನಾ? ಮೇಡಮ್, ತಲೆ ಕೆಡಿಸ್ಕೋಬೇಡಿ ಮೇಡಮ್, ನಾನಿದ್ದೀನಿ. ಈ ತ್ರಿಶೂಲ ಇದ್ಮೇಲೆ ಭಯ ಯಾಕೆ? ಭಯ ಪಡ್ಬೇಕಾಗಿರೋದು ನಾನಲ್ಲ, ನೀನು. ಮಲ್ಕೋ, ಭಯ ಯಾರು ಪಡ್ತಾರೆ ಅಂತ ತೋರಿಸ್ತೀನಿ. ಮಲ್ಕೊಳ್ಳಿ ಮೇಡಮ್, ನಾನು ಇಲ್ಲೇ ಮಲ್ಕೋತೀನಿ, ನೀವು ಅಲ್ಲಿ ಮಲ್ಕೊಳ್ಳಿ. ಗುಡ್ ನೈಟ್. ತ್ರಿಶೂಲ್, ನೀನಿವತ್ತು ನಿದ್ದೆ ಮಾಡ್ದಾಗೆ ಮಾಡ್ತೀನಿರು. ನಿಜವಾಗ್ಲೂ ಬುಸ್ ಅಂತ ಕೇಳಿಸ್ತಾ ಇದೆಯಾ, ಇಲ್ಲ ನನ್ನ ಭ್ರಮೆನಾ? ಭ್ರಮೆನೆ. ಇಲ್ಲ, ನಿಜವಾಗ್ಲೂ ಸುಮ್ಮನೆ ಕೇಳಿಸ್ತದೆ. ಹಾವು ಬಂದ್ಬಿಟ್ಟಿದ್ಯಾ? ಯಾಕೆ ಎತ್ ಕೂತಿದ್ಯಾ? ಏನಾಯ್ತು? ಮೇಡಮ್, ನಿಮ್ಗೇನಾದ್ರೂ ಸೌಂಡ್ ಕೇಳಿಸ್ತಾ ಇದೆಯಾ? ಸೌಂಡಾ? ಯಾವ ಸೌಂಡು? ಏನಿಲ್ಲ ಮಲ್ಕೊಳ್ಳಿ. ಹಾವಿನ ಸೌಂಡು ಅಂದ್ರೆ ನಾನು ಭಯ ಪಡ್ತಾ ಇದ್ದೀನಿ ಅಂತ ಇವಳು ಗೊತ್ತಾಗೋಗುತ್ತೆ. ಇಲ್ಲ, ಇವಳಿಗೆ ಹೇಳಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಭಯ ಆಗ್ತಿದ್ಯಾ? ಭಯನಾ? ನನಗ ಚಾನ್ಸೇ ಇಲ್ಲ ಮೇಡಮ್, ನೀವು ಮಲ್ಕೊಳ್ಳಿ. ಮತ್ ನೀನು? ನಾನು ಯಾಕೆ ಮೇಡಮ್ ಹಿಂಗ್ ಮಾಡಿದ್ರಿ? ನಿನಗ್ ಭಯ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಹೀಗ್ ಮಾಡ್ದೆ. ಸಿಕ್ಕಾಪಟ್ಟೆ ಭಯ ಇದೆ ನಿನಗೆ. ನನಗೇನು ಭಯ ಇಲ್ಲ ಮೇಡಮ್, ನೀವು ಸುಮ್ಮನೆ ತಮಾಷೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೆ ಖುಷಿ ಆಗಲಿ ಅಂತ ನಾನು ತಮಾಷೆ ಮಾಡಿದೆ.
ಯಾಕೆ ಇಷ್ಟೊಂದು ಸುಸ್ತಾಗ್ತಿದೆ ಇವತ್ತು? ಅವತ್ತು ಹೇಗಾಗಿತ್ತು ಸೇಮ್ ಹಾಗೆ ಆಗ್ತಿದೆ. ಇಲ್ಲ ಅವತ್ತು ಹಾಗಾದಾಗ ಮೆಟ್ಲಿಂದ ಇಳಿಯಕ್ಕೆ ಹೋಗಿ ಬಿದ್ದುಬಿಟ್ಟಿದ್ದೆ. ಇವತ್ತು ಹಾಗಾಗ್ಬಾರ್ದು, ಇವತ್ತು ಎಲ್ಲೂ ಹೋಗ್ಬಾರ್ದು. ಇನ್ನ ಬಂದಿಲ್ಲ, ಬರ್ತಾ ಇದೆ. ಬರ್ತಾ ಇದೆಯಾ? ಏನ್ ಮೇಡಮ್ ನೀವು? ನೋಡಿ ಇಲ್ಲಿ ನಾನು ಹಾಕಿದ್ದೀನಲ್ಲ ಈ ಸೊಪ್ಪು, ಈ ಸೊಪ್ಪಿಂದ ಹಾವು 1 ಕಿಲೋಮೀಟರ್ ದೂರದಲ್ಲಿ ಆ ಕಡೆದಲ್ಲಿ ಮಾಡ್ಕೊಂಡು ಮಲಗಿರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬರಕ್ ಚಾನ್ಸೇ ಇಲ್ಲ. ಮಲ್ಕೊಳ್ಳಿ ಮೇಡಮ್. ಅಲ್ಲಿ ನೋಡು ಹಾವು. ನಗಪ್ಪ. ತ್ರಿಶೂಲ್, ನನಗೆ ಹಾವು ಕಂಡ್ರೆ ತುಂಬಾ ಭಯ. ತ್ರಿಶೂಲ್, ಹೇಗಾದ್ರೂ ಮಾಡಿ ಓಡಿಸು. ಏ ಮೇಡಮ್, ನೀವು ಹೆದರ್ಕೋಬಿಡಿ, ನಾನಿದ್ದೀನಲ್ಲ, ನೋಡ್ತಾರೆ ಆ ಹಾವನ್ನ ಹೇಗೆ ಓಡಿಸ್ತೀನಿ ಅಂತ. ಏಯ್ ಹಾವೇ, ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಹಾವಿನ ದ್ವೇಷ 12 ವರುಷ. ಈ ಅಂಜದ ಎದೆಯಲಿ ನಂಜೇ ಇಲ್ಲ, ಬಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ. ಮೇಡಮ್, ಇದಕ್ಕೆ ಹಳೆ ವರ್ಷನ್ ಸಾಂಗು ಅರ್ಥ ಆಗ್ತಲ್ಲ ಅನ್ಸುತ್ತೆ. ಹೊಸ ವರ್ಷನ್ ಟ್ರೈ ಮಾಡಿ ನೋಡ್ತೀನಿ. ಈ ಅಂಜದ ಎದೆಯಲಿ ನಂಜೇ ಇಲ್ಲ, ಏಕ್ ಮಾರ್ದೋತು ಕೂಡ, ಅಭಿಮಾನವ ಎಂದು ಮರೆಯೋದಿಲ್ಲ, ಕೇರ್ ಆಫ್ ಕನ್ನಡ. ತ್ರಿಶೂಲ್, ಅದ್ ಹೋಗ್ತಾನೆ ಇಲ್ಲ, ಅದ್ ನಿನ್ ಮಾತೆ ಕೇಳ್ತಿಲ್ಲ. ಹೌದಲ್ಲ ಮೇಡಮ್, ನೀವೇನೋ ತಲೆ ಕೆಡಿಸ್ಕೋಬೇಡಿ. ನಾನು ಹಾವಿಗೆ ಅದರದೇ ಭಾಷೆನಲ್ಲಿ ಹೇಳ್ಬಿಟ್ಟು ಇಲ್ಲಿಂದ ಕಳಿಸ್ಬಿಟ್ಟು ಬರ್ತೀನಿ. ಮುಂದೆ ದಯವಿಟ್ಟು ನನ್ನ ಮರ್ಯಾದೆ ಕಳಿಬೇಡ, ನಿನ್ನ ಕಾಲಿಗೆ ಬೀಳ್ತೀನೋ. ನಿಂಗೆ ಮನುಷ್ಯ ಥರ ಸಪ್ರೇಟಾಗಿ ಕಾಲಿಲ್ಲ ಅಲ್ವಾ? ಕಾಲಿಗೆ ಬೀಳೋದಕ್ಕೂ ಆಗೋದಿಲ್ಲ. ನಗಪ್ಪ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬಿಡು ಪ್ಲೀಸ್.